ಇದು ನೋಡಿ, ಸಾಮಾಜಿಕವಾಗಿ ಜನಸಾಮಾನ್ಯರ ಬದುಕು ಒಂದು ಕಡೆ ಆರ್ಥಿಕ ಹೊರೆ ಆದರೆ ಸಾಮಾಜಿಕವಾಗಿ ಭಾಳಷ್ಟು ದುಸ್ತರಾಗಿದೆ. ಯಾಕಂತಂದರೆ ಇಲ್ಲಿ ಲಾ ಆ್ಯಂಡ್ ಆರ್ಡ್ರೇ ಇಲ್ಲ ಮತ್ತು ಅಧಿಕಾರಿಗಳ ಮೇಲೆ ಹಿಡಿತ ಮುಖ್ಯಮಂತ್ರಿಗಳಿಗಾಗಲಿ ಸರ್ಕಾರಕ್ಕಾಗಲಿ ಇಲ್ಲ. ಅಧಿಕಾರಿಗಳಿಗೆ ಭಯ ಇಲ್ಲ. ಯಾಕಂದರೆ ಟ್ರಾನ್ಸ್ಫರಲ್ಲಿ ಇವರು ದುಡ್ಡು ತಿಂದುಬಿಟ್ರೆ ಯಾವ ಭಯ ಇರ್ತದೆ? ಇವರು ಟ್ರಾನ್ಸ್ಫರಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ, ಅವ್ರು ಕೆಳಗಡೆ ಬಂದು ಯೋಜನೆಗಳಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡ್ತಾಯಿದ್ದಾರೆ. ಹೀಗಾಗಿ ಇವತ್ತು ಆ ಕೋಲಾರದ ಘಟನೆ ಇರ್ಬೋದು, ಅತ್ಯಂತ ಅಮಾನ್ಯ. ಆ ಭಾಗದಲ್ಲಿ ಹಗಲಲ್ಲಿ ಆಗ್ತಾಯಿದೆ, ಆದರೂ ಕೂಡ ಸಮಾಜ ಕಲ್ಯಾಣ ಹೇಳೋಕ್ಕೆ ಏನು ಮಾಡ್ತಿಲ್ಲ. ಎಲ್ಲ ಮುಗಿದ ಮೇಲೆ ಸಸ್ಪೆಂಡ್ ಮಾಡಿದ್ರಾಗ ಏನು ಶೂರತ್ವಲ್ಲ. ಮಾದೇವಪ್ಪರಿಗೆ ಹೇಳೋಕ್ಕೆ ಇಚ್ಛಪಡ್ತೀನಿ, ನಿಮ್ಮ ಪೌರುಷ ಸಸ್ಪೆಂಡ್ ಮಾಡೋದ್ರಲ್ಲ, ಇಂಥ ಘಟನೆಗಳು ಆಗದಂತೆ ನೋಡಿಕೊಳ್ಳುವಂಥದ್ದು ನಿಮ್ಮ ಆಡಳಿತದ ದಕ್ಷತೆ. ಇದು ನೋಡಿ, ಸಾಮಾಜಿಕವಾಗಿ ಜನಸಾಮಾನ್ಯರ ಬದುಕು ಒಂದು ಕಡೆ ಆರ್ಥಿಕ ಹೊರೆ ಆದರೆ ಸಾಮಾಜಿಕವಾಗಿ ಭಾಳಷ್ಟು ದುಸ್ತರಾಗಿದೆ. ಯಾಕಂತಂದರೆ ಇಲ್ಲಿ ಲಾ ಆ್ಯಂಡ್ ಆರ್ಡ್ರೇ ಇಲ್ಲ ಮತ್ತು ಅಧಿಕಾರಿಗಳ ಮೇಲೆ ಹಿಡಿತ ಮುಖ್ಯಮಂತ್ರಿಗಳಿಗಾಗಲಿ ಸರ್ಕಾರಕ್ಕಾಗಲಿ ಇಲ್ಲ. ಅಧಿಕಾರಿಗಳಿಗೆ ಭಯ ಇಲ್ಲ. ಯಾಕಂದರೆ ಟ್ರಾನ್ಸ್ಫರಲ್ಲಿ ಇವರು ದುಡ್ಡು ತಿಂದುಬಿಟ್ರೆ ಯಾವ ಭಯ ಇರ್ತದೆ? ಇವರು ಟ್ರಾನ್ಸ್ಫರಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ, ಅವ್ರು ಕೆಳಗಡೆ ಬಂದು ಯೋಜನೆಗಳಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡ್ತಾಯಿದ್ದಾರೆ. ಹೀಗಾಗಿ ಇವತ್ತು ಆ ಕೋಲಾರದ ಘಟನೆ ಇರ್ಬೋದು, ಅತ್ಯಂತ ಅಮಾನ್ಯ. ಆ ಭಾಗದಲ್ಲಿ ಹಗಲಲ್ಲಿ ಆಗ್ತಾಯಿದೆ, ಆದರೂ ಕೂಡ ಸಮಾಜ ಕಲ್ಯಾಣ ಹೇಳೋಕ್ಕೆ ಏನು ಮಾಡ್ತಿಲ್ಲ. ಎಲ್ಲ ಮುಗಿದ ಮೇಲೆ ಸಸ್ಪೆಂಡ್ ಮಾಡಿದ್ರಾಗ ಏನು ಶೂರತ್ವಲ್ಲ. ಮಾದೇವಪ್ಪರಿಗೆ ಹೇಳೋಕ್ಕೆ ಇಚ್ಛಪಡ್ತೀನಿ, ನಿಮ್ಮ ಪೌರುಷ ಸಸ್ಪೆಂಡ್ ಮಾಡೋದ್ರಲ್ಲ, ಇಂಥ ಘಟನೆಗಳು ಆಗದಂತೆ ನೋಡಿಕೊಳ್ಳುವಂಥದ್ದು ನಿಮ್ಮ ಆಡಳಿತದ ದಕ್ಷತೆ.